ವಯಸ್ಸಾದ ಕಾಕ ಒಬ್ಬರು ಕೆರೆಯಲ್ಲಿ ಒಬ್ಬ ಮಹಿಳೆಯ ಹೆಣ ಬಿದ್ದಿರೋದನ್ನ ನೋಡ್ತಾರೆ. ಅವರು ತಕ್ಷಣ ಓಡಿ ಹೋಗಿ ಸುತ್ತಮುತ್ತಲಿನ ಜನರನ್ನ ಒಟ್ಟು ಸೇರಿಸ್ತಾರೆ. ಅವಳ ಮಾವ ಅವಳನ್ನ ಆಚೆ ತೆಗೆಯೋಕೆ ಅಂತ ಕೆರೆಗೆ ಇಳಿದ ತಕ್ಷಣ ಆಶ್ಚರ್ಯ ಅನ್ನೋ ಹಾಗೆ ಕಮಲ ಎಚ್ಚರಗೊಳ್ತಾಳೆ. ಮತ್ತೆ ತನ್ನಷ್ಟಕ್ಕೆ ತಾನೇ ಕೆರೆಯಿಂದ ಆಚೆ ಬರೋಕೆ ಶುರು ಮಾಡ್ತಾಳೆ. ಈ ಭಯಾನಕ ದೃಶ್ಯ ನೋಡಿ ಅಲ್ಲಿದ್ದ ಜನರ ಉಸಿರೇ ನಿಂತೋಗುತ್ತೆ. ಆಕ್ಚುಲಿ ಕಮಲಾನ ಮೇಲೆ ಒಬ್ಬ ಜಿನ್ ಮಗುವಿನ ನೆರಳಿತ್ತು. ಕೆಲವು ದಿನಗಳಿಂದ ಅವಳು ಆ ಜಿನ್ ಮಗುವನ್ನ ಸಾಕ್ತಾ ಇದ್ಲು. ಇದೇ ಕಾರಣಕ್ಕೆ ಅವಳ ವರ್ತನೆ ಪೂರ್ತಿಯಾಗಿ ಬದಲಾಗಿ ಹೋಗಿತ್ತು. ಅವಳ ಗಂಡ ಅವಳಿಗೆ ಏನಾದ್ರೂ ಬೈದ್ರೆ ಆ ಜಿನ್ ಮಗು ಅವನನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇತ್ತು. ಈ ತೊಂದರೆಯಿಂದ ಪಾರಾಗೋಕೆ ಅಂತ ಅವಳ ಮಾವ ಒಬ್ಬ ಫಕೀರ್ ಬಾಬಾನ ಸಹಾಯ ತಗೊಳ್ತಾನೆ. ಆ ಫಕೀರ್ ಬಾಬಾ ಊರಿಗೆ ಬಂದ ತಕ್ಷಣ ತನ್ನ ದಿವ್ಯ ದೃಷ್ಟಿಯಿಂದ ನೋಡ್ತಾರೆ. ಒಂದು ಜಿನ್ ಮಗು ಅವರ ಮನೆಯ ಸುತ್ತಮುತ್ತನೇ ತಿರುಗಾಡ್ತಾ ಇತ್ತು. ಆದರೆ ಅದಕ್ಕೂ ಮುಂಚೆನೇ ಕಮಲಾ ಆ ಜಿನ್ ಮಗುವನ್ನ ಮನೆಯಿಂದ ದೂರ ಓಡಿಸ್ಬಿಡ್ತಾಳೆ. ಬಾಬಾಗೆ ಆ ಜಿನ್ ಸಿಗದೇ ಇದ್ದಾಗ ಅವರು ಕಮಲಾಗೆ ಸಿಕ್ಕಾಪಟ್ಟೆ ಟಾರ್ಚರ್ ಮಾಡೋಕೆ ಶುರು ಮಾಡ್ತಾರೆ. ತನ್ನ ತಾಯಿ ಕಷ್ಟಪಡೋದನ್ನ ನೋಡಿ ಆ ಜಿನ್ ಮಗುವಿಗೆ ತಡ್ಕೊಳ್ಳೋಕೆ ಆಗೋದಿಲ್ಲ. ಅದು ಎಷ್ಟೊಂದು ಭಯಾನಕವಾಗಿ ಕೂಗುತ್ತೆ ಅಂದ್ರೆ ಅಲ್ಲಿದ್ದ ಜನರ ಕಿವಿಯ ಪರದೆನೇ ಹರಿದೋಗುತ್ತೆ. ಈ ಕ್ರೂರಿ ಪ್ರಪಂಚ ತನ್ನನ್ನ ಬದುಕೋಕೆ ಬಿಡಲ್ಲ ಅಂತ ಆ ಮಗುವಿಗೆ ಅರ್ಥ ಆಗೋಗುತ್ತೆ. ಅದಕ್ಕೆ ಆ ಮಗು ತನ್ನ ತಾಯಿಯ ಕಣ್ಣೀರು ಒರೆಸಿ ಅವಳನ್ನ ತನ್ನ ಜಿನ್ಗಳ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ.